ಎಲ್ಲರಿಗೂ ಸಕ್ಕರೆಯ ನಾಡಿಗೆ ಅಕ್ಕರೆಯಿಂದ ಸ್ವಾಗತ ರೀಪ್ಪ. ಎಲ್ಲಾ ಕರ್ನಾಟಕದ ಮಂದಿಗೆ ನಮಸ್ಕಾರ ರೀ ಅಪ್ಪ. ನಾ ನಿಮ್ಮ ವೆಂಚರ್ ಬ್ರೋ. ನಾವು ಇವತ್ತು ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಒಂದು ಉಗಾರ ಖುರ್ದನ್ನು ಗ್ರಾಮಕ್ಕ. This is the biggest sugar factory in Karnataka. This is a major regional empire and this is a part of Shirgorkar group. History tells us that powerful people come from powerful places. Is that? Yes, ma'am. That is Rocky's KGF. History was wrong. Powerful people make places powerful. ಯಾವಾಗ ಇಲ್ಲಿ ಇಂಡಸ್ಟ್ರಿ ಶುರುವಾಯ್ತು, ಈ ಇಂಡಸ್ಟ್ರಿಯಿಂದ ಒಂದು ಸ್ಕೂಲ್ ಚಾಲು ಆತ್ರಿ, ಶ್ರೀಹರಿ ವಿದ್ಯಾಲಯ ಅಂತ ಹೇಳಿಕಿಶಿಂದ. ಬರ್ರಿ ನಾ ನಿಮಗೆ ತೋರಿಸ್ತೀನಿ ಆ ಒಂದು ಶ್ರೀ ಹರಿ ವಿದ್ಯಾಲಯವನ್ನ. ಇವಾಗ ನಾವು ಬಂದಿದ್ದೀವ್ರಿ ಉಗಾರದ ಒಂದು ಶ್ರೀಹರಿ ವಿದ್ಯಾಲಯಕ್ಕ. ಈ ವಿದ್ಯಾಲಯದ ಒಂದು ಹಿಸ್ಟ್ರಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರ 1940 ಒಳಗಡೆ ಏನ್ ಉಗಾರ ಒಳಗಡೆ ಒಂದು ಈ ಫ್ಯಾಕ್ಟರಿ ಶುರು ಆಯ್ತು. ಇಲ್ಲಿ ಫ್ಯಾಕ್ಟರಿ ಇರ್ತಕ್ಕಂಥ ವರ್ಕರ್ಸ್ ಮತ್ತು ಆಫೀಸರ್ಸ್ ಮಕ್ಕಳಿಗಾಗಿ ಎಜುಕೇಶನ್ ಸಲುವಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದ್ ನಿಂತತ್ರಿ. ಎಸ್ ಶಿರ್ಗಾಂವ್ಕರ ಮತ್ತ ಬಾಬು ಕಾಕಾ ಶಿರ್ಗಾಂವ್ಕರ್ ಅಂತ ಹೇಳಿಕಿಸಿಂದ ಏನ್ ಉಗಾರ್ ಫ್ಯಾಕ್ಟರಿ ಫೌಂಡರ್ಸ್ ದಾರ್ ನೋಡ್ರಿ, ಆ ಫೌಂಡರ್ಸ್ ಟ್ರಸ್ಟ್ ವತಿಯಿಂದಾನ ಈ ಸ್ಕೂಲು ಶುರು ಆಯ್ತು ಅಂತ ಹೇಳಿಕಿಸಿಂದ ಇತಿಹಾಸದ ಫೋಟೋಗಳ ನಮಗ್ ತಿಳಿಸ್ತಾವ್ರಿ. ಈಗ ನಾವ್ ಹೊಂಟಿವ್ರಿ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡ್ ಉಗಾರ್ ಪದ್ಮಾವತಿ ನೋಡ್ಲಾಕ. ಬರ್ರಿ ಹೋಗೋಣ. ಈ ಪದ್ಮಾವತಿ ಟೆಂಪಲ್ ಎಷ್ಟು ಪ್ರಸಿದ್ಧಿ ಐತಪ್ಪ ಅಂತಂದ್ರೆ ಇಲ್ಲಿ ಬರೀ ಜೈನರಷ್ಟೇ ಅಲ್ಲ, 10 ಹಲವು ಧರ್ಮದ ವ್ಯಕ್ತಿಗಳು ಬಂದ ತಮ್ಮ ಪ್ರೇರಣೆಗಳನ್ನ ಇಲ್ಲಿ ದೇವರಿಗೆ ಸಲ್ಲಿಸ್ರಪ್ಪ ಅಂತಂದ್ರ, ಪದ್ಮಾವತಿ ಸಲ್ಲಿಸ್ರಪ್ಪ ಅಂತಂದ್ರ ಅವಳು ಅದನ್ನ ಒಂದು ಪೂರ್ತಿ ಮಾಡ್ತಾಳ ತೆಗಿಸಿಂದ ಇಲ್ಲಿ ಜನರ ನಂಬಿಕೆ ಅಂತ ಹೇಳ್ಬೋದು ನೋಡ್ರಿ. ನಿಮಗೆ ಏನಾರೆ ಈ ಉಗಾರದ ಫುಲ್ ಜರ್ನಿ ಬೇಕಾಗಿತ್ತಪ್ಪ ಅಂತಂದ್ರ ನಮ್ಮ ಈ ವೆಂಚರ್ ಬ್ರೋ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ಗಳಲ್ಲಿ ಸಿಗತೈತಿ, ಹೋಗಿ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಟಾಟಾ ಬೈ ಬೈ ರೀ.